ಹಲೋ ಚಿಲ್ಡ್ರನ್ಸ್, ಆರ್ ವಿ ನವೋದಯ ಕೋಚಿಂಗ್ ಸೆಂಟರ್ಗೆ ಸ್ವಾಗತ. ನಾವು ಇವತ್ತಿನ ಕ್ಲಾಸಲ್ಲಿ ಒಂದು ವ್ಯವಹಾರ ಗಣಿತದ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ನಾವು ಈ ಒಂದು ಬ್ಯಾಂಕಲ್ಲಿ ಅಥವಾ ಯಾವುದೋ ಒಂದು ವ್ಯಕ್ತಿ ಹತ್ರ ಒಂದು ಸರ್ಟೈನ್ ಅಮೌಂಟ್ನ ತಗೋತೀವಿ ಅಥವಾ ನಾವು ಸರ್ಟೈನ್ ಅಮೌಂಟ್ನ ಕೊಡ್ತೀವಿ. ಅಲ್ಲಿ ನಾವು ಕೊಡ್ಬೇಕಾದ್ರೆ ತೊಗೊಳ್ಬೇಕಾದ್ರೆ ಇಷ್ಟು ವರ್ಷಕ್ಕೆ ಇಷ್ಟು ಪರ್ಸೆಂಟ್ನಂತೆ, ಶೇಕಡ ವರ್ಷಕ್ಕೆ ಇಷ್ಟು ರೂಪಾಯಿನಂತೆ ಅಂತೇಳಿ ನಾವು ಒಂದು ವ್ಯವಹಾರನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ತೀವಿ. ಅಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ನಾವು ಏನನ್ನು ಮಾಡ್ಕೊಂಡಿರ್ತೀವಿ. ಸಪೋಸ್ ಇಂಟ್ರೆಸ್ಟ್ ಇಷ್ಟು ಅಂತೇಳಿ ಮಾಡ್ತೀವಿ, ಅಂದರೆ ಬಡ್ಡಿ ಇಷ್ಟು ವರ್ಷಕ್ಕೆ ಅಂತೇಳಿ ಮಾಡ್ತೀವಿ. ಅಲ್ಲಿ ವರ್ಷ ಬರುತ್ತೆ, ಕಾಲ, ಬಡ್ಡಿಯ ದರ ಬರುತ್ತೆ ಮತ್ತು ಅಸಲು ಬಂದಿರುತ್ತೆ. ಈಗ ನಾವು ಯಾವುದೇ ಒಂದು ಬ್ಯಾಂಕಲ್ಲಿ ಅಥವಾ ನಿಮ್ಮ ತಂದೆ ತಾಯಿಗಳು ಒಂದು ಬ್ಯಾಂಕಲ್ಲಿ ಅಥವಾ ಒಂದು ವ್ಯಕ್ತಿ ಹತ್ರ ಒಂದು ಸಂಸ್ಥೆಯಲ್ಲಿ ಒಂದು ಅಮೌಂಟ್ನ ತಗೋತಾರೆ, ಸಾಲವಾಗಿ ತಗೋತಾರೆ, ಅಥವಾ ನಿಮ್ಮ ತಂದೆ ತಾಯಿಗಳನ್ನೇ ಸಾಲವಾಗಿ ಕೊಟ್ಟಿರ್ತಾರೆ. ಮನೇಲಿ ಕೂಡ ಮಾತಾಡ್ತಾ ಇರ್ತಾರೆ, ನಾವು ಇಷ್ಟು ಅಮೌಂಟ್ನ ಬೇರೆಯವ್ರ ಹತ್ರ ತೊಗೊಂಡಿದ್ದೀವಿ, ಇಷ್ಟು ಬಡ್ಡಿ ಕೊಡಬೇಕು, ಇಷ್ಟು ವರ್ಷಕ್ಕೆ ಕೊಡಬೇಕು. ಅಥವಾ ನಿಮ್ಮ ತಂದೆ ತಾಯಿಗಳು ಕೊಟ್ಟಿರ್ತಾರೆ, ಅವರು ಇನ್ನೂ ಬಡ್ಡಿ ಕೊಟ್ಟಿಲ್ಲ. ಈ ಥರ ಬಗ್ಗೆ ಡಿಸ್ಕಸ್ ಎಲ್ಲರ ಮನೆಯಲ್ಲೂ ಆಗ್ತಾ ಇರುತ್ತೆ. ಅದನ್ನು ನೀವು ನಿಮ್ಮ ತಂದೆ ತಾಯಿಗಳ ಹತ್ರ ಒಂದು ಡಿಸ್ಕಸ್ ಮಾಡಿ ಕೂತ್ಕೊಂಡು. ಅದೇ ಚಾಪ್ಟರ್ ಬಗ್ಗೆ ಇವತ್ತು ನಾವು ಕ್ಲಾಸ್ ಮಾಡ್ತಾ ಇದ್ದೀನಿ. ಆ ಕ್ಲಾಸ್ ಯಾವುದಂದರೆ ಸಿಂಪಲ್ ಇಂಟ್ರೆಸ್ಟ್, ಕನ್ನಡದಲ್ಲಿ ಸರಳ ಬಡ್ಡಿ ಅಂತ ಕರೀತಾರೆ. ಸರಳ ಬಡ್ಡಿಲಿ 3 ಥರದಂಥ ಸರಳ ಬಡ್ಡಿ ನಾವು ಫೈಂಡ್ ಮಾಡ್ತೀವಿ. ಇಲ್ಲಿ ಅಸಲು, ಸರಳ ಬಡ್ಡಿ, ಕಾಲ ಮತ್ತು ಬಡ್ಡಿಯ ದರ, 4 ಥರ. ಮತ್ತು ಒಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಬರುತ್ತೆ. ಸೊ 5 ಥರ ನಾವು ಸರಳ ಬಡ್ಡಿನಲ್ಲಿ ಲೆಕ್ಕಗಳನ್ನ ಬಿಡಿಸ್ತೀವಿ, ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಇರ್ತೀವಿ. ಸೊ ಇಲ್ಲಿ ನಾವು ಫಾರ್ಮುಲಾಸ್ಗಳನ್ನ ತಿಳ್ಕೋಬೇಕು. ಫಾರ್ಮುಲಾಸ್ಗಳು ಯಾವ್ದ್ಯಾವುದು ಅಂದರೆ, ನಾವು ಸರಳ ಬಡ್ಡಿ ಫೈಂಡ್ ಮಾಡುವಾಗ ಎಸ್ ಐ ಮೀನ್ಸ್ ಸಿಂಪಲ್ ಇಂಟ್ರೆಸ್ಟ್. ಸರಳ ಬಡ್ಡಿ ಫೈಂಡ್ ಮಾಡುವಾಗ ಪ್ರಿನ್ಸಿಪಲ್ ಅಮೌಂಟ್ ಇಂಟು ಟೈಮ್ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ನ ಮಲ್ಟಿಪ್ಲಿಕೇಶನ್ ಮಾಡಿ 100 ಡಿವೈಡ್ ಮಾಡ್ತೀವಿ. ಅಂದರೆ ಇಲ್ಲಿ ಸರಳ ಬಡ್ಡಿ ಕಂಡುಹಿಡಿಯುವಾಗ ಅಸಲು, ಕಾಲ ಮತ್ತು ಬಡ್ಡಿಯ ದರವನ್ನು ಗುಣಿಸಿ 100ರಿಂದ ಭಾಗಿಸ್ತೇವೆ. ಆಗ ನಮಗೆ ಬಡ್ಡಿ ಎಷ್ಟು ಅಂತ ಸಿಕ್ಕುತ್ತೆ. ಸೊ ನೆಕ್ಸ್ಟು ಪ್ರಿನ್ಸಿಪಲ್ ಅಮೌಂಟ್ ಅಸಲು ನಾವು ಫೈಂಡ್ ಔಟ್ ಮಾಡುವಾಗ ಎಸ್ ಐ ಸರಳ ಬಡ್ಡಿ ಇಂಟು 100/r ಇಂಟು ಟಿ. ಇಲ್ಲಿ ಸರಳ ಬಡ್ಡಿ ಮತ್ತು 100ನ್ನು ನ್ಯೂಮರೇಟರ್ ಅಂಶದಲ್ಲಿ ಬರ್ಕೊಂಡು ಡಿನಾಮಿನೇಟ್ರಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಬಡ್ಡಿಯ ದರ ಮತ್ತು ಕಾಲವನ್ನು ಬರ್ಕೋತೀವಿ. ಅದು ಮುಂದೆಗಡೆ ನಾವು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಹೋದಾಗ ಅಲ್ಲಿ ಫಾರ್ಮುಲಾಸ್ಗಳನ್ನ ಅಪ್ಲೈ ಮಾಡುವಾಗ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ನ ಫೈಂಡ್ ಮಾಡುವಾಗ ಸೇಮ್ ಫಾರ್ಮುಲಾ ಎಸ್ ಐ ಇಂಟು 100/p ಇಂಟು ಟಿ. ಇಲ್ಲಿ ಆರ್ ಪಿ ಪ್ಲೇಸಲ್ಲಿ ಆರ್ ಬಂದಿದೆ. ಇಲ್ಲಿ ನಾವು ರೇಟ್ ಆಫ್ ಇಂಟ್ರೆಸ್ಟ್ ಫೈಂಡ್ ಮಾಡುವಾಗ ಆರ್ ಪ್ಲೇಸಲ್ಲಿ ಪಿ ಬರುತ್ತೆ. ಸೊ ನೆಕ್ಸ್ಟ್ ಟೈಮ್ನ ಫೈಂಡ್ ಔಟ್ ಮಾಡುವಾಗ ಎಸ್ ಐ ಇಂಟು 100/p ಇಂಟು ಆರ್ ಬರುತ್ತೆ. ಸೊ ಇವು 4 ಫಾರ್ಮುಲಾ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾಸ್. ನೆನಪಲ್ಲಿದ್ದರೆ ನಾವು ಮುಂದೆಗಡೆ ರೇಟ್ ಆಫ್ ಇಂಟ್ರೆಸ್ಟ್ ಫೈಂಡ್ ಮಾಡುವಾಗ, ರೇಟ್ ಆಫ್ ಪ್ರಿನ್ಸಿಪಲ್ ಫೈಂಡ್ ಮಾಡುವಾಗ, ರೇಟ್ ಆಫ್ ಸಿಂಪಲ್ ಇಂಟ್ರೆಸ್ಟ್, ಸೊ ರೇಟ್ ಆಫ್ ಇಂಟ್ರೆಸ್ಟು ಫೈಂಡ್ ಮಾಡುವಾಗ ನಮಗೆ ಈ ಫಾರ್ಮುಲಾಸ್ಗಳು ಅಪ್ಲೈ ಆಗುತ್ತೆ. ಸೊ ಫಸ್ಟ್ ಕ್ವಶನ್ ನೋಡಿ, ಇಲ್ಲಿ ಫೈಂಡ್ ದ ಸಿಂಪಲ್ ಇಂಟ್ರೆಸ್ಟ್ ಆನ್ 2000 ಅಟ್ 10% ಪರ್ ಆ್ಯನಮ್ ಫಾರ್ 2 years ಈಸ್ ಅಂತ ಇದೆ. ಅಂದರೆ ಕನ್ನಡದಲ್ಲಿ 2,000 ರೂಪಾಯಿಗಳಿಗೆ ವರ್ಷಕ್ಕೆ ಶೇಕಡ 10ರಂತೆ 2 ವರ್ಷಗಳಿಗೆ ತಗಲುವ ಸರಳ ಬಡ್ಡಿ ಎಷ್ಟು? ಫಸ್ಟ್ ನಾವು ಡಾಟಾ ಬರ್ಕೋಬೇಕಾಗುತ್ತೆ. ಡಾಟಾ ಮೀನ್ಸ್ ಶಾರ್ಟ್ ನೋಟು. ಅಂದರೆ ಶಾರ್ಟ್ ನೋಟ್ ಅಂದರೆ ಕ್ವಶನ್ಸಲ್ಲಿ ಯಾವ್ದ್ಯಾವ್ದು ಕೊಟ್ಟಿದ್ದಾರೆ ಅದನ್ನು ನಾವು ಫಸ್ಟು ಪಾಯಿಂಟ್ ಔಟ್ ಮಾಡ್ಕೋಬೇಕು. ಸೊ ಫಸ್ಟ್ ಇಲ್ಲಿ ಪ್ರಿನ್ಸಿಪಲ್ ಅಮೌಂಟ್, ಟೈಮ್, ರೇಟ್ ಆಫ್ ಇಂಟ್ರೆಸ್ಟ್, ಸಿಂಪಲ್ ಇಂಟ್ರೆಸ್ಟ್, ಈ ಒಂದು ಕ್ವಶನ್ಸಲ್ಲಿ ನಾವು ಡಾಟಾ ಬರ್ಕೊಳ್ಳೋದು ಫಸ್ಟು ಮೇಯ್ನಾಗಿ 4 ಮಾತ್ರ ಬರ್ತದೆ. ಈ ಥರ
ಸಿಂಪಲ್ ಇಂಟ್ರೆಸ್ಟ್ ಕ್ವಶನ್ಸ್ ಕೊಟ್ಟಾಗ ಫಸ್ಟ್ 4 ಡಾಟಾಸ್ ಬರ್ಕೋಬೇಕು. ಸೊ ಇಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಫೈಂಡ್ ದ ಸಿಂಪಲ್ ಇಂಟ್ರೆಸ್ಟ್ ಆನ್ ಅಂತ ಕೊಟ್ಟಿದ್ದಾರೆ. ಸಿಂಪಲ್ ಇಂಟ್ರೆಸ್ಟ್ ಆನ್ ಕನ್ನಡದಲ್ಲಿ 2000 ರೂಗಳಿಗೆ, ಇಲ್ಲಿ 2000 ರು ಅಸಲು ಪ್ರಿನ್ಸಿಪಲ್ ಅಮೌಂಟ್. ಸೊ ಪಿ ಮೀನ್ಸ್ ರು 2000. ನೆಕ್ಸ್ಟ್ ಶೇಕಡ 10ರಂತೆ, ಶೇಕಡ ಅಂತ ಬಂದಿದೆ, ಪರ್ಸೆಂಟೇಜ್ ಇದೆ ಅಂದರೆ ಅದು ಬಡ್ಡಿಯ ದರ, ರೇಟ್ ಆಫ್ ಇಂಟ್ರೆಸ್ಟ್. ಸೊ ರೇಟ್ ಆಫ್ ಇಂಟ್ರೆಸ್ಟ್ 10%. ಅಂಡ್ ನೆಕ್ಸ್ಟ್ 2 ಇಯರ್, ಇಯರ್ ಮೀನ್ಸ್ ಕಾಲ, ಟೈಮ್, ಟಿ. ಟೈಮ್ 2 ಇಯರ್, 2 ವರ್ಷ. ಸೊ 2 ಇಯರ್ ಟೈಮ್ ಇದೆ. ಸೊ ನಾವಿಲ್ಲಿ ಫೈಂಡ್ ಮಾಡಬೇಕಾಗಿರೋದು ಸರಳ ಬಡ್ಡಿ ಎಷ್ಟು ಅಂತ ಕೊಟ್ಟಿದ್ದಾರೆ, ಸಿಂಪಲ್ ಇಂಟ್ರೆಸ್ಟ್. ಸೊ ಹಾಗಾದರೆ ಇದು ಕ್ವಶನ್ ಮಾರ್ಕ್, ನಾವು ಅದನ್ನೇ ಫೈಂಡ್ ಮಾಡಬೇಕಾಗಿರೋದು. ಸೊ ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ, ಟೈಮ್ ಕೊಟ್ಟಿದ್ದಾರೆ, ಪ್ರಿನ್ಸಿಪಲ್ ಅಮೌಂಟ್ ಕೊಟ್ಟಿದ್ದಾರೆ. ನಾವು ಫೈಂಡ್ ಮಾಡಬೇಕಾಗಿರೋದು ಸಿಂಪಲ್ ಇಂಟ್ರೆಸ್ಟ್ನ. ಸಿಂಪಲ್ ಇಂಟ್ರೆಸ್ಟ್ ಫೈಂಡ್ ಮಾಡೋ ಫಾರ್ಮುಲಾ ಆಲ್ರೆಡಿ ನಾನು ನಿಮಗೆ ಫಸ್ಟ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸಿಂಪಲ್ ಇಂಟ್ರೆಸ್ಟ್ ಈಕ್ವಲ್ಸ್ ಪಿ ಇಂಟು ಟಿ ಇಂಟು ಆರ್ ಬೈ 100. ನೆಕ್ಸ್ಟ್ ನೋಡಿ, ಫಾರ್ಮುಲಾ ಬಂತು ಅಂದರೆ ನಿಮಗೆ ಆನ್ಸರ್ ಸಿಕ್ಕತ್ತೆ. ಫಾರ್ಮುಲಾ ವೆರಿ ಇಂಪಾರ್ಟೆಂಟು, ನೆನಪಲ್ಲಿರಬೇಕು. ಸೊ ಸಿಂಪಲ್ ಇಂಟ್ರೆಸ್ಟ್ ಫೈಂಡ್ ಮಾಡ್ತಾ ಇದ್ದೀನಿ, ಪಿ ಇಂಟು ಟಿ ಇಂಟು ಆರ್. ಇಲ್ಲಿ ನಾವು ಪಿ ಪ್ಲಸ್ ಇದು ವ್ಯಾಲ್ಯೂ ಏನಿದೆ, 2000 ಅಮೌಂಟ್ ಇದೆ, 2000. ನೆಕ್ಸ್ಟ್ ಟೈಮ್ 2 ಇಯರ್ ಟೈಮ್. ನೆಕ್ಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ 10% ಬೈ 100. ನೆಕ್ಸ್ಟ್ ನೋಡಿ, ಇಲ್ಲಿ ನ್ಯೂಮರೇಟರ್ ಡಿನಾಮಿನೇಟ್ರಲ್ಲಿ 2000 ಇದೆ, ಡಿನಾಮಿನೇಟ್ರಲ್ಲಿ 100 ಇದೆ. ಇಲ್ಲಿ ಡಿನಾಮಿನೇಟ್ರಲ್ಲಿ 20 ಕ್ಯಾನ್ಸಲ್ಲು, ನ್ಯೂಮರೇಟ್ರಲ್ಲಿ 20 ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ಇಲ್ಲಿ 1 ಇದೆ, ನಾವು ಕನ್ಸಿಡರ್ ಮಾಡಲ್ಲ. ಡಿನಾಮಿನೇಟ್ರಲ್ಲಿ 1 ಇದ್ದರೆ ಅದಕ್ಕೆ ಕನ್ಸಿಡರ್ ಮಾಡಲ್ಲ. ಸೊ ನೆಕ್ಸ್ಟ್ 20 ಇಂಟು 2 ಇಂಟು 10, 22 ಜಾ 40, 22 ಜಾ 40, 40 10 ಜಾ 4000, 42 ಜಾ 400 ಸಿಂಪಲ್ ಇಂಟ್ರೆಸ್ಟ್, 400 ರೂಪೀಸ್ ಸಿಂಪಲ್ ಇಂಟ್ರೆಸ್ಟ್. ಸೊ ನೀವು ಶಾರ್ಟ್ ನೋಟ್ ಬರ್ಕೊಂಡಿದ್ರಿಂದ ಈಸಿಯಾಗಿ ಗೊತ್ತಾಯಿತು ನಮಗೆ ಇಲ್ಲಿ ಪ್ರಿನ್ಸಿಪಲ್ ಯಾವುದು, ರೇಟ್ ಆಫ್ ಇಂಟ್ರೆಸ್ಟ್ ಯಾವುದು, ಟೈಮ್ ಯಾವುದು ಅಂತೇಳಿ. ಓಕೆ ನೋಡಿ, ಈ ಥರ ನಾವು ಸಿಂಪಲ್ ಇಂಟ್ರೆಸ್ಟ್ನ ಫೈಂಡ್ ಮಾಡಬೇಕಾದಾಗ ವೆರಿ ಇಂಪಾರ್ಟೆಂಟಾಗಿ ಫಾರ್ಮುಲಾ ಸಿಂಪಲ್ ಇಂಟ್ರೆಸ್ಟ್ ಈಕ್ವಲ್ಸ್ ಪಿ ಇಂಟು ಟಿ ಇಂಟು ಆರ್ ಬೈ 100. ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ ಕೂಡ ಇದೇ ಫಾರ್ಮುಲಾಗಳನ್ನೇ ನೀವು ಇದು ಮಾಡಬೇಕು. ಇಲ್ಲಿ ಸರಳ ಬಡ್ಡಿ ಈಸ್ ಈಕ್ವಲ್ ಟು ಅಸಲು ಇಂಟು ಕಾಲ ಇಂಟು ಬಡ್ಡಿಯ ದರ ಬೈ 100 ಅಂತಂದರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಸೊ ನೀವು ಕೂಡ ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಪಿ ಇಂಟು ಟಿ ಇಂಟು ಆರ್ ಬೈ 100ನೇ ನೀವು ಫಾಲೋ ಮಾಡಿದರೆ ಅಂದರೆ ನಿಮಗೆ ಬೇಗ ಐಡೆಂಟಿಫೈ ಮಾಡ್ಬೋದು. ಓಕೆ, ನೆಕ್ಸ್ಟ್ ಒಂದು ಕ್ವಶನ್, ಒನ್ ಮೋರ್ ಎಕ್ಸಾಂಪಲ್. ವಾಟ್ ಪ್ರಿನ್ಸಿಪಲ್ ವಿಲ್ ಹೆಲ್ಡ್ ₹120 ಹ್ಯಾಸ್ SI at 6% per annum in 10 years. ವಾಟ್ ಪ್ರಿನ್ಸಿಪಲ್, ಇಲ್ಲಿ ನಾವು ಪ್ರಿನ್ಸಿಪಲ್ನ ಫೈಂಡ್ ಮಾಡಬೇಕು. ಕನ್ನಡದಲ್ಲಿ ಕ್ವಶನ್ಸ್, ಯಾವ ಅಸಲಿಗೆ ವಾರ್ಷಿಕ 6% ಬಡ್ಡಿ ದರದಲ್ಲಿ 10 ವರ್ಷಗಳಿಗೆ ₹120 ಬಡ್ಡಿ ದೊರೆಯುತ್ತದೆ. ಬಡ್ಡಿ, ಸರಳ ಬಡ್ಡಿ ಎರಡೂ ಒಂದೇ, ಇಂಟ್ರೆಸ್ಟ್ ಸಿಂಪಲ್ ಇಂಟ್ರೆಸ್ಟ್. ಓಕೆ, ಯಾವ ಅಸಲಿಗೆ, ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಕೇಳಿಲ್ಲ, ಅಸಲು ಕೇಳಿದ್ದಾರೆ. ಅಸಲು, ಸೊ ನಾವು ಕ್ವಶನ್ನ ಡಾಟಾ ಬರ್ಕೊಳ್ಳೋಣ. ಫಸ್ಟು ಪ್ರಿನ್ಸಿಪಲ್, ನಮಗೆ ಪ್ರಿನ್ಸಿಪಲ್ನ ಫೈಂಡ್ ಮಾಡಬೇಕಾಗಿರೋದು, ಪ್ರಿನ್ಸಿಪಲ್ ಗೊತ್ತಿಲ್ಲ. ಟೈಮ್ 10 ಇಯರ್, ರೇಟ್ ಆಫ್ ಇಂಟ್ರೆಸ್ಟ್ 6%. ಸೊ SI ಕೊಟ್ಟಿದ್ದಾರೆ, ಇಲ್ಲಿ SI 120 ರೂಪೀಸ್. ಶಾರ್ಟ್ ನೋಟ್ ಮಾಡ್ಕೊಂಡ್ಮೇಲೆ ನಮಗೆ ಗೊತ್ತಾಯ್ತು ಇಲ್ಲಿ ನಾವು ಫೈಂಡ್ ಮಾಡಬೇಕಾಗಿರೋದು ಪ್ರಿನ್ಸಿಪಲ್ನ. ಸೊ ಪ್ರಿನ್ಸಿಪಲ್ ಫೈಂಡ್ ಮಾಡೋ ಫಾರ್ಮುಲಾ ನಾನು ಲಾಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೆ. ಸೊ ಪ್ರಿನ್ಸಿಪಲ್ ಫೈಂಡ್ ಮಾಡ್ಬೇಕಾದ್ರೆ SI ಸಿಂಪಲ್ ಇಂಟ್ರೆಸ್ಟ್ ಇಂಟು 100 ಬೈ
ಆರ್ ರೇಟ್ ಆಫ್ ಇಂಟ್ರೆಸ್ಟ್ ಇಂಟು ಟೈಮ್. ಇಲ್ಲಿ ಪ್ರಾಬ್ಲಮಲ್ಲಿ ನಿಮಗೆ ಕೊಟ್ಟಿರ್ತಾರೆ ಆಲ್ರೆಡಿ, ಅಲ್ಲಿ ನಾವು ಅಪ್ಲೈ ಮಾಡಬೇಕು ಅಷ್ಟೇ. ಸೊ ಸಿಂಪಲ್ ಇಂಟ್ರೆಸ್ಟ್ 120 rupees ಸಿಂಪಲ್ ಇಂಟ್ರೆಸ್ಟ್ ಇಂಟು 100 ಬೈ ರೇಟ್ ಆಫ್ ಇಂಟ್ರೆಸ್ಟ್ 6%. ನೆಕ್ಸ್ಟ್ ಟೈಮ್ 10 year. ಇಲ್ಲಿ ನಾವು ಮಲ್ಟಿಪ್ಲಿಕೇಶನ್ ಮಾಡಿಕೊಂಡು ಆಮೇಲಾದರೂ ಡಿವಿಷನ್ ಮಾಡಿ, ಇಲ್ಲ ಕ್ರಾಸ್ ಮಲ್ಟಿಪ್ಲಿಕೇಶನ್ ಆದರೂ ಮಾಡ್ಬೋದು ನೀವು. ಸೊ ಇಲ್ಲಿ ನೀವು ಮಲ್ಟಿಪ್ಲಿಕೇಶನ್ ಆದರೂ ಮಾಡಿ. 120 ಇಂಟು 100 12,000. 12 ones are 12, 3 zeros ರಿಮೈನಿಂಗ್ 3 zeros ಆ್ಯಸ್ ಇಟ್ ಈಸ್ ಬರ್ಕೋತಾ ಇದ್ದೀನಿ. ನೆಕ್ಸ್ಟ್ 6 ones are 6, 10, 10 6 60. ಈ ರೀತಿ ಆದರೂ ನೀವು ಬರ್ಕೊಂಡು ನೆಕ್ಸ್ಟ್ 60ಇಂದ 12,000ನ ಡಿವೈಡ್ ಆದರೂ ಮಾಡಿ, ಇಲ್ಲ ಕ್ರಾಸ್ ಮಲ್ಟಿಪ್ಲಿಕೇಶನ್ ಆದರೂ ಮಾಡ್ಕೊಳ್ಳಿ. ಇಲ್ಲಿ ನೋಡಿ 0 ಕ್ಯಾನ್ಸಲ್, ಇಲ್ಲಿ 0 ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ 6 1 6, 6 2 12, 2 0, 6 0 0, 6 200. ಸೊ ಇಲ್ಲಿ ನಮಗೆ ಆನ್ಸರ್ ಎಷ್ಟು ಸಿಕ್ತು? 200 rupees. ಆನ್ಸರ್ 200 rupees. ಅಸಲು ಈ 200 ರೂಪಾಯಿಗಳಿಗೆ 200 rupeesಗೆ ಸಿಂಪಲ್ ಇಂಟ್ರೆಸ್ಟು 150 rupees ಆಗುತ್ತೆ. 6%ನಂತೆ 10 yearಗೆ. 10 ವರ್ಷದಲ್ಲಿ 6% 200 ರೂಗಳಿಗೆ ₹120 ಬಡ್ಡಿ ದೊರೆಯುತ್ತದೆ. ನೀವು ಇನ್ನೊಂದು ನಾನು ಹೇಳಿದೆ ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂತೇಳಿ ನೋಡಿ, 0 ಕ್ಯಾನ್ಸಲ್, ಇಲ್ಲಿ 0 ಕ್ಯಾನ್ಸಲ್. ನೆಕ್ಸ್ಟ್ 6 1 6, 6 2 12, 0. ನೆಕ್ಸ್ಟ್ ಇಲ್ಲಿ 20 ಇದೆ, ಇಲ್ಲಿ 10 ಇದೆ, 20 10 200. ಸೊ ಈ ರೀತಿ ಮಾಡಿದರೂ ಕೂಡ ನಿಮಗೆ ಆನ್ಸರ್ ಸಿಕ್ಕತ್ತೆ, ಆ ರೀತಿ ಮಾಡಿದ್ರು ಕೂಡ ಆನ್ಸರ್ ಸಿಕ್ಕತ್ತೆ. ಕನ್ಫ್ಯೂಸ್ ಆಗಬಾರ್ದು. ಓಕೆ, ನಾವು ಲಾಸ್ಟ್ ಪ್ರಾಬ್ಲಮ್ಸಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಫೈಂಡ್ ಮಾಡಿದ್ವಿ ಮತ್ತು ಪ್ರಿನ್ಸಿಪಲ್ ಅಮೌಂಟ್ನ ಫೈಂಡ್ ಮಾಡಿದ್ವಿ. ಈ ಕ್ವಶನ್ಸಲ್ಲಿ ನಾವು ಇಫ್ ಇನ್ 10 year ₹200 ಅಮೌಂಟ್ 300, ಫೈಂಡ್ ದ ರೇಟ್ ಆಫ್ ಇಂಟ್ರೆಸ್ಟ್. ಅಂದರೆ ಇಲ್ಲಿ 10 ವರ್ಷಗಳಲ್ಲಿ 200 ರೂಪಾಯಿ 300 ರೂಪಾಯಿ ಆಗುತ್ತೆ. 10 ವರ್ಷಗಳಲ್ಲಿ 200 ರೂಪಾಯಿ 300 ರೂಪಾಯಿ ಆಗುತ್ತೆ. ಹಾಗಾದರೆ ಬಡ್ಡಿಯ ದರ ಎಷ್ಟು ಅಂತೇಳಿ ಇಲ್ಲಿ ನಮಗೆ ನೀವು ಕನ್ಫ್ಯೂಸ್ ಆಗ್ಬೋದು, ಸರ್ ಪ್ರಿನ್ಸಿಪಲ್ ಅಮೌಂಟ್ ಕೊಟ್ಟಿಲ್ಲ, SI ಕೊಟ್ಟಿಲ್ಲ ಅಂತೇಳಿ. ನಾವು ಇಲ್ಲಿ SIನ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ನಾವು ಟೈಮ್ ಇದೆ 10 year, ಟೈಮ್ ಪ್ರಿನ್ಸಿಪಲ್ ಅಮೌಂಟ್ ಕೊಟ್ಟಿದ್ದಾರೆ. ಪ್ರಿನ್ಸಿಪಲ್ ಅಮೌಂಟ್ 200 rupees ಅಮೌಂಟ್ 300 ಆಗುತ್ತೆ 10 yearsಲ್ಲಿ. ಸೊ ಪ್ರಿನ್ಸಿಪಲ್ ಅಮೌಂಟ್ 200 rupees. ನಾವು ರೇಟ್ ಆಫ್ ಇಂಟ್ರೆಸ್ಟ್ನ ಫೈಂಡ್ ಮಾಡಬೇಕು, SIನ ಕೂಡ ಫೈಂಡ್ ಮಾಡಬೇಕು. ಸೊ ನಾವು SI ಫೈಂಡ್ ಮಾಡಬೇಕು ಅಂದರೆ ನಮಗೆ SI ಬೇಕು. SI ಬೇಕು ಅಂದಾಗ ಟೋಟಲ್ ಅಮೌಂಟ್ ಎಷ್ಟಿದೆ? 300 rupees ಇದೆ. 10 yearsಲ್ಲಿ 200 rupees 300 rupees ಆಗುತ್ತೆ. ಸೊ ಅಲ್ಲಿ ನಾವು ಟೋಟಲ್ ಅಮೌಂಟಿಂದ ಪ್ರಿನ್ಸಿಪಲ್ ಅಮೌಂಟ್ನ ಲೆಸ್ ಮಾಡಿದರೆ ನಮಗೆ ಸಿಂಪಲ್ ಇಂಟ್ರೆಸ್ಟ್ ಸಿಕ್ಕತ್ತೆ. ಸೊ ಇಲ್ಲಿ ಟೋಟಲ್ ಅಮೌಂಟ್ ಎಷ್ಟಿದೆ? 300 ಇದೆ, ಮೈನಸ್ 200 ಈಕ್ವಲ್ಸ್ 100 ಇಸ್ ದ ಸಿಂಪಲ್ ಇಂಟ್ರೆಸ್ಟ್. ಸೊ ಸಿಂಪಲ್ ಇಂಟ್ರೆಸ್ಟ್ 100 ರೂಪಿ. ಈಗ ನಾವು ಫಾರ್ಮುಲಾನ ಅಪ್ಲೈ ಮಾಡಿ ರೇಟ್ ಆಫ್ ಇಂಟ್ರೆಸ್ಟ್ ಫೈಂಡ್ ಮಾಡ್ತಾ ಇದ್ದೀವಿ. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಫೈಂಡ್ ಮಾಡಬೇಕು ಫಾರ್ಮುಲಾ SI ಇಂಟು 100 ಬೈ P ಇಂಟು T. ಫಾರ್ಮುಲಾ ನೆನಪಲ್ಲಿರಬೇಕು. ಸಿಂಪಲ್ ಇಂಟ್ರೆಸ್ಟ್ ಫೈಂಡ್ ಮಾಡುವಾಗ PTR ಬೈ 100, ಪ್ರಿನ್ಸಿಪಲ್ ಅಮೌಂಟ್ನ ಫೈಂಡ್ ಮಾಡುವಾಗ SI ಇಂಟು 100 ಬೈ R ಇಂಟು T. ಇಲ್ಲಿ ನಾವು ರೇಟ್ ಆಫ್ ಇಂಟ್ರೆಸ್ಟ್ ಫೈಂಡ್ ಮಾಡ್ತಾ ಇದ್ದೀವಿ. ಸಿಂಪಲ್ ಇಂಟ್ರೆಸ್ಟ್ ಇಂಟು 100, P ಇಂಟು T, ಪ್ರಿನ್ಸಿಪಲ್ ಅಮೌಂಟ್ ಇಂಟು ಟೈಮ್. SI 100, ಸೊ 100 ಇಂಟು 100, ಪ್ರಿನ್ಸಿಪಲ್ ಅಮೌಂಟ್ 200 ಇಂಟು ಟೈಮ್ 10 year.
ಸೊ ನೆಕ್ಸ್ಟ್ ನೋಡಿ, ನ್ಯೂಮರೇಟ್ರು ಡಿನಾಮಿನೇಟ್ರಲ್ಲಿ 0 ಕ್ಯಾನ್ಸಲ್ ಆದರೆ ಕ್ಯಾನ್ಸಲ್ ಮಾಡಬೇಕು. ಸೊ ಇಲ್ಲಿ ನೋಡಿ, ಡಿನಾಮಿನೇಟ್ರಲ್ಲಿ 2 0 ಕ್ಯಾನ್ಸಲ್, ನ್ಯೂಮರೇಟ್ರಲ್ಲಿ 2 0 ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ಡಿನಾಮಿನೇಟ್ರಲ್ಲಿ 1 0 ಕ್ಯಾನ್ಸಲ್, ನ್ಯೂಮರೇಟರಲ್ಲಿ 1 0 ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ಇಲ್ಲಿ 2 ಇದೆ, ಇಲ್ಲಿ 10 ಇದೆ. 2 1 ಜಾ 2, 2 5 ಜಾ 10. ಸೊ ನಮಗೆ ಆನ್ಸರ್ಸು 5 ಸಿಕ್ಕಿದೆ. ಇಲ್ಲಿ ನಾವು ರೇಟ್ ಆಫ್ ಇಂಟ್ರೆಸ್ಟ್ನ ಫೈಂಡ್ ಮಾಡಬೇಕಾಗಿರೋದ್ರಿಂದ, ರೇಟ್ ಆಫ್ ಇಂಟ್ರೆಸ್ಟು ಯಾವತ್ತೂ ಕೂಡ ಪರ್ಸೆಂಟಲ್ಲಿರುತ್ತೆ. ನಾನು ಲಾಸ್ಟ್ ಪ್ರಾಬ್ಲಮ್ಸಲ್ಲಿ ಬರೆದಿದ್ದೆ, ರೇಟ್ ಆಫ್ ಇಂಟ್ರೆಸ್ಟು ಪರ್ಸೆಂಟಲ್ಲಿರುತ್ತೆ. ಸೊ ಆವಾಗ ನಾವು ಇಲ್ಲಿ ಆನ್ಸರಲ್ಲಿ ಪರ್ಸೆಂಟನ್ನು ಮೆನ್ಷನ್ ಮಾಡಬೇಕು. ನಿಮಗೆ ಆಪ್ಷನ್ಸ್ ಕೂಡ ಕೊಟ್ಟಿರ್ತಾರೆ, 5 ಕೊಟ್ಟಿರ್ತಾರೆ, 5% ಕೂಡ ಕೊಟ್ಟಿರ್ತಾರೆ. ನೀವೇನಾದ್ರೂ 5 ಅಂತೇಳಿ ನೀವು ಆನ್ಸರ್ನ ಫೈಂಡ್ ಔಟ್ ಮಾಡಿದ್ರೆ ಅಂದರೆ ಅಲ್ಲಿ ರಾಂಗ್ ಆಗುತ್ತೆ, ಅಲ್ಲಿ ಆಪ್ಷನ್ನು ರಾಂಗ್ ಆಗುತ್ತೆ. 5% ಪರ್ಸೆಂಟ್ ಅಂತ ಬಂದಾಗ, ಪರ್ಸೆಂಟೇಜ್ ಚಾಪ್ಟರು ನೆಕ್ಸ್ಟ್ ನಾನು ಒಂದು ವಿಡಿಯೋ ಮಾಡಿದಾಗ ನೀವು ಪರ್ಸೆಂಟೇಜ್ ಚಾಪ್ಟ್ರಲ್ಲಿ ನೋಡಿ ಪರ್ಸೆಂಟ್ ಯಾವ ರೀತಿ ನಾವು ಪರ್ಸೆಂಟ್ನ ಮೆನ್ಷನ್ ಮಾಡ್ತೀವಿ ಅಂತೇಳಿ. ಸೊ ಓಕೆ, ಅರ್ಥ ಆಯ್ತಲ್ಲ ಈ ಕ್ವಶನ್ಸು? ಓಕೆ, ಒನ್ ಮೋರ್ ಎಕ್ಸಾಂಪಲ್. ಇನ್ ವಾಟ್ ಟೈಮ್ ಪ್ರಿನ್ಸಿಪಲ್ ಆಯಿತು, ಸಿಂಪಲ್ ಇಂಟ್ರೆಸ್ಟ್ ಆಯಿತು, ರೇಟ್ ಆಫ್ ಇಂಟ್ರೆಸ್ಟ್ ಆಯಿತು. ಈಗ ಟೈಮ್, ಇನ್ ವಾಟ್ ಟೈಮ್ ವಿಲ್ ದ ಇಂಟ್ರೆಸ್ಟ್ ಆನ್ 5,000 rupee amount to rupee 800 at 5% per annum? ಯಾವ ಸಮಯಕ್ಕೆ ರು 5,000ಕ್ಕೆ ರುಗಳಿಗೆ ವಾರ್ಷಿಕ 5% ಬಡ್ಡಿ ದರದಲ್ಲಿ ರು 800 ಬಡ್ಡಿ ದೊರೆಯುತ್ತದೆ? ಅಂದರೆ ನೀವು ಒಂದು 5,000 ಅಮೌಂಟ್ನ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡ್ತೀರಾ, ಅಲ್ಲಿ ನಿಮಗೆ ಪರ್ ಇಯರ್ ಪರ್ ಆ್ಯನಮ್ 5% ಅಂತ ಇಂಟ್ರೆಸ್ಟ್ ಕೊಡ್ತಾರೆ ಬ್ಯಾಂಕವರು. ಹಾಗಾದರೆ ಯಾವ ಟೈಮಿಗೆ, ಎಷ್ಟು ವರ್ಷಕ್ಕೆ ಅಥವಾ ಎಷ್ಟು ತಿಂಗಳಿಗೆ, ಎಷ್ಟು ದಿನಕ್ಕೆ ನಿಮಗೆ 800 ರೂಪೀಸ್ ಇಂಟ್ರೆಸ್ಟ್ ಸಿಗುತ್ತೆ ಅಂತೇಳಿ ನಾವು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಟೈಮನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಪ್ರಿನ್ಸಿಪಲ್ ಆಯಿತು, ರೇಟ್ ಆಫ್ ಇಂಟ್ರೆಸ್ಟ್ ಆಯಿತು, ಸಿಂಪಲ್ ಇಂಟ್ರೆಸ್ಟ್ ಆಗಿದೆ. ಈಗ ಟೈಮ್ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಕೊಟ್ಟಿದ್ದಾರೆ 5,000 ರೂಪಿ. ನೀವು ಕ್ವಶನ್ನ ಅರ್ಥ ಮಾಡ್ಕೊಂಡ್ರೆ ಅಂದರೆ ನಿಮಗೆ ಆನ್ಸರ್ ವೆರಿ ಈಸಿಯಾಗಿ ಸಿಗುತ್ತೆ. ಸೊ ಪ್ರಿನ್ಸಿಪಲ್ ಅಮೌಂಟ್ 5,000 ರೂಪೀಸ್, ರೇಟ್ ಆಫ್ ಇಂಟ್ರೆಸ್ಟ್ 5% ಪರ್ ಆ್ಯನಮ್, ಸಿಂಪಲ್ ಇಂಟ್ರೆಸ್ಟ್ 800 ರೂಪಿ. ಸೊ ನಾವಿಲ್ಲಿ ಫೈಂಡ್ ಮಾಡಬೇಕಾಗಿರೋದು ಟೈಮನ್ನು. ಸೊ ಟೈಮ್ ಫೈಂಡ್ ಮಾಡೋ ಫಾರ್ಮುಲಾ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಟೈಮ್ ಈಕ್ವಲ್ಸ್ ಸಿಂಪಲ್ ಇಂಟ್ರೆಸ್ಟ್ ಇಂಟು 100 ಬೈ ಪಿ ಇಂಟು ಆರ್. ಸೊ ಇಲ್ಲಿ ನೋಡಿ, ಪ್ರಿನ್ಸಿಪಲ್ ಅಮೌಂಟ್ 5,000, ಸಿಂಪಲ್ ಇಂಟ್ರೆಸ್ಟ್ 800 ಇಂಟು 100, ಪ್ರಿನ್ಸಿಪಲ್ ಅಮೌಂಟ್ 5,000 ಇಂಟು ರೇಟ್ ಆಫ್ ಇಂಟ್ರೆಸ್ಟ್ 5%. ನಾನು ಲಾಸ್ಟ್ 2-3 ಎಕ್ಸಾಂಪಲ್ಸು ನಿಮಗೆ ತೋರಿಸಿದಾಗ ಕೂಡ ಹೇಳಿದ್ದೀನಿ ನಾನು, ಡಿನಾಮಿನೇಟ್ರಲ್ಲಿ ನ್ಯೂಮರೇಟ್ರಲ್ಲಿ ಝೀರೋಸ್ಗಳನ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಂತೇಳಿ. ಸೊ ಇಲ್ಲಿ ನೋಡಿ, 2 0 ಕ್ಯಾನ್ಸಲ್, ಇಲ್ಲಿ 2 0 ಕ್ಯಾನ್ಸಲ್. ನೆಕ್ಸ್ಟ್ ಇಲ್ಲಿ 1 0 ಕ್ಯಾನ್ಸಲ್, ಇಲ್ಲಿ 1 0 ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ 5 1 ಜಾ 5, 5 2 ಜಾ 10, 5 1 ಜಾ 5, 5 2 ಜಾ 10. ನೆಕ್ಸ್ಟ್ ಇಲ್ಲಿ 5ಇಂದ 8 ಡಿವೈಡ್ ಆಗಲ್ಲ, 2 ಡಿವೈಡ್ ಆಗಲ್ಲ. ಸೊ ಆಗ ನಾವು ಎರಡನ್ನು ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ. 8 ಇಂಟು 2 16. ನ್ಯೂಮರೇಟರಲ್ಲಿ 5 ಇದೆ, ಅದ ನ್ಯೂಮರೇಟರಲ್ಲಿ 8 ಇಂಟು 2 ಇದೆ, 8 2 ಜಾ 16. ಡಿನಾಮಿನೇಟರಲ್ಲಿ 5 ಆ್ಯಸ್ ಇಟ್ ಈಸ್ ಬರ್ಕೊಂಡಿದೆ. ಸೊ ನಿಮಗೆ ಆನ್ಸರಲ್ಲಿ ಇದಿದ್ದರೆ ಓಕೆ. ಇಲ್ಲಿ ನಾವು ಟೈಮನ್ನು ಇಯರಲ್ಲಿ ಮೆನ್ಷನ್ ಮಾಡ್ತೀವಿ. ವರ್ಷ, ಟೈಮ್, ವರ್ಷ, ತಿಂಗಳು, ದಿನ ಅಂಥೇಳಿ ಅದು ಟೈಮ್. ರೇಟ್ ಆಫ್ ಇಂಟ್ರೆಸ್ಟ್ನ ನಾವು ಪರ್ಸೆಂಟಲ್ಲಿ ಮೆನ್ಷನ್ ಮಾಡ್ತೀವಿ. ಸೊ ಇಲ್ಲಿದೆ ನೋಡಿ ಪರ್ಸೆಂಟ್. ಈಗ ಇಲ್ಲಿ 16/5 ಅಂತು. ಇದನ್ನು ನಾವು ಇನ್ ಕೇಸ್ ಆನ್ಸರ್ ನಿಮಗೆ ಕೊಟ್ಟಿಲ್ಲ ಅಂದರೆ ಫ್ರ್ಯಾಕ್ಷನ್ಸಲ್ಲಿ ಕೊಟ್ಟಿರ್ತಾರೆ. ಇದು ಕೂಡ ಫ್ರ್ಯಾಕ್ಷನ್ನೇ, ಇದು ಇಂಪ್ರಾಪರ್ ಫ್ರ್ಯಾಕ್ಷನ್. ಇದನ್ನು ನಾವು ಮಿಕ್ಸ್ಡ್ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡಬೇಕು.
5ಇಂದ 16ನ ಡಿವೈಡ್ ಮಾಡಬೇಕು. 5 3 ಜಾ 15 1 6. ಸೊ ಇಯರ್ 3 ಇಯರ್ 1/5 3 1/5 ಇಯರ್ ಆನ್ಸರು ನಿಮಗೆ ಇಲ್ಲಿ ಸಿಕ್ಕುತ್ತೆ. ಆಪ್ಷನ್ನಲ್ಲಿ ಈ ಆನ್ಸರ್ ಕೂಡ ಕೊಟ್ಟಿರ್ತಾರೆ. ಓಕೆ, ಇಲ್ಲಿ ನೀವು ಕನ್ಫ್ಯೂಸ್ ಆಗಬಾರ್ದು. ಟೈಮ್ ಬಂದಾಗ ಎರಡೆರಡು ಥರ ಈ ಥರ ಫ್ರ್ಯಾಕ್ಷನ್ಗಳು ಕೊಡ್ತಾರೆ ನಿಮಗೆ ಕನ್ಫ್ಯೂಸ್ ಆಗಲಿ ಅಂತಲೇ. ಸೊ ನಿಮಗೆ ಇದು ಆನ್ಸರ್ ಇದು ಬಂದಿರುತ್ತೆ ನಿಮ್ಮಲ್ಲಿ. ಅಲ್ಲಿ ಆಪ್ಷನ್ನು ಈ ಆಪ್ಷನ್ ಕೊಟ್ಟಿರ್ತಾರೆ. ಆನ್ಸರ್ ಇಲ್ಲ ಅಂತೇಳಿ ನೀವು ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ತೀರಾ. ಆವಾಗ ನೀವು ರಾಂಗ್ ಆಪ್ಷನ್ನ ಚೂಸ್ ಮಾಡ್ತೀರಾ. ಸೊ ಕನ್ಫ್ಯೂಸ್ ಆಗಬಾರ್ದು. ಆವಾಗ ನಾವು ಮಿಕ್ಸ್ಡ್ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡಿಕೊಂಡ್ರೆ ನಮಗೆ ಆನ್ಸರ್ ಸಿಕ್ಕತ್ತೆ. ಓಕೆ, ಸೊ ಲಾಸ್ಟು ಸಿಂಪಲ್ ಇಂಟ್ರೆಸ್ಟಲ್ಲಿ ಲಾಸ್ಟ್ ಟೈಪ್ ಆಫ್ ಕ್ವಶನ್ ನಿಮಗೆ ಅರ್ಥ ಆಗಿದೆ ಅಂದ್ಕೋತೀನಿ. ಸಿಂಪಲ್ ಇಂಟ್ರೆಸ್ಟ್ ಫೈಂಡ್ ಮಾಡಿದ್ದು, ಪ್ರಿನ್ಸಿಪಲ್ ಫೈಂಡ್ ಮಾಡಿದ್ದು, ರೇಟ್ ಆಫ್ ಇಂಟ್ರೆಸ್ಟ್ ಫೈಂಡ್ ಮಾಡಿದ್ದು, ಟೈಮ್ ಫೈಂಡ್ ಮಾಡಿದ್ದು ನಿಮಗೆ ಅರ್ಥ ಆಗಿದೆ ಅಂದ್ಕೋತೀನಿ. ಇದು ಲಾಸ್ಟ್ ಟೈಪ್ ಆಫ್ ಕ್ವಶನ್ಸ್ ಸಿಂಪಲ್ ಇಂಟ್ರೆಸ್ಟಲ್ಲಿ. ಸೊ ಇಲ್ಲಿ ವಾಟ್ ರೇಟ್ ಆಫ್ ಎಸ್ ಐ ವಿಲ್ ಸಮ್ ಆಫ್ ಮನಿ ಬಿಕಮ್ ಟ್ರಿಪಲ್ ಆಫ್ ಇಟ್ ಸೆಲ್ಫ್ ಇನ್ 10 years. ಇಲ್ಲಿ ಟ್ರಿಬಲ್ ಅಂತ ಕೊಡ್ಬೋದು, 6 times ಅಂತ ಕೊಡ್ಬೋದು, ಡಬಲ್ ಅಂತ ಕೊಡ್ಬೋದು, 7 times, 4 times. ಸೊ ಅಲ್ಲಿ ನಾವು ಕನ್ಫ್ಯೂಸ್ ಆಗಬಾರ್ದು. ಇಲ್ಲಿ ಯಾವುದೇ ಆದಂಥ ಸಿಂಪಲ್ ಇಂಟ್ರೆಸ್ಟ್ ಇಲ್ಲ, ಪ್ರಿನ್ಸಿಪಲ್ ಅಮೌಂಟ್ ಇಲ್ಲ, ಟೈಮ್ ಇದೆ, ಆ್ಯಂಡ್ ಇಲ್ಲಿ ಒಂದು ನ್ಯೂ ವರ್ಡ್ ಜಾಯ್ನ್ ಆಗಿದೆ ನಿಮಗೆ, ಟ್ರಿಬಲ್ ಅಂತ ಆಗಿದೆ. ಸೊ ಇದೇನು ನಿಮಗೆ ಕನ್ಫ್ಯೂಸ್ ಆಗ್ತಾಯಿದೆ, ಟೋಟಲ್ ಕನ್ಫ್ಯೂಷನ್ ಆಗ್ತಾಯಿದೆ. ಸೊ ಕನ್ಫ್ಯೂಸ್ ಮಾಡ್ಕೊಳ್ಳೋದ ಅವಶ್ಯಕತೆ ಇರಲ್ಲ, ವೆರಿ ಈಸಿ ಇದೆ ಇದು. ಇಲ್ಲಿ ಓನ್ಲಿ ಟೈಮ್ ಮಾತ್ರ ಕೊಟ್ಟಿದ್ದಾರೆ. ಅಂದರೆ ಕನ್ನಡದಲ್ಲಿ ಯಾವ ಬಡ್ಡಿಯ ದರದಂತೆ ಮೊತ್ತವು 10 ವರ್ಷಗಳಲ್ಲಿ 3 ಪಟ್ಟು ಹೆಚ್ಚಾಗುವುದು. 3 ಪಟ್ಟು ಅಂತ ಕೊಡ್ಬೋದು, 2ರಷ್ಟು ಅಂತ ಕೊಡ್ಬೋದು, 3ರಷ್ಟು, 4ರಷ್ಟು, 5ರಷ್ಟು, ವಾಟ್ ಎವರ್ ಇಟ್ ಮೇ ಬಿ. ಅವ್ನು ಕ್ವಶನ್ ಏನಾದರೂ ಕೊಡಲಿ. ಈ ಥರ ಕ್ವಶನ್ಸ್ ಬಂದಾಗ ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಇರಲ್ಲ, ಪ್ರಿನ್ಸಿಪಲ್ ಇರಲ್ಲ, ನಿಮಗೆ ಎಸ್ ಐ ಕೂಡ ಇರಲ್ಲ. ಸೊ ಇಲ್ಲಿ ನೋಡಿ, ನಾವು ಲಾಸ್ಟ್ 2-3 ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡಿದಾಗ ನಿಮಗೆ ಈಸಿಯಾಗಿ ಡಾಟಾ ಬರ್ಕೋತಾ ಇದ್ರಿ. ಡಾಟಾ ಬರ್ಕೊಂಡಾಗ ಪ್ರಿನ್ಸಿಪಲ್ಲು, ಟೈಮು, ರೇಟ್ ಆಫ್ ಇಂಟ್ರೆಸ್ಟ್, ಎಸ್ ಐ ಬರ್ಕೋತಾ ಇದ್ರಿ. ಇಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಎಲ್ಲಿದೆ? ಇಲ್ಲ, ಪ್ರಿನ್ಸಿಪಲ್ ಅಮೌಂಟ್ ಇಲ್ಲ. ಟೈಮ್ ಇದೆ, 10 year ಟೈಮ್ ಇದೆ. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಕೂಡ ಇಲ್ಲ. ನಾವು ಫೈಂಡ್ ಮಾಡಬೇಕಾಗಿರೋದೇ ರೇಟ್ ಆಫ್ ಇಂಟ್ರೆಸ್ಟ್. ಸಿಂಪಲ್ ಇಂಟ್ರೆಸ್ಟ್ ಕೂಡ ಇಲ್ಲ. ಸೊ ಈ ಥರ ಕ್ವಶನ್ಸ್ ಬಂದಾಗ ಪ್ರಿನ್ಸಿಪಲ್ನ ನೋಡಿ ಏನಿದೆ ಅಂದರೆ 3 ಪಟ್ಟು, ತ್ರಿಬಲ್ ಒಂದು ಮೊತ್ತ, ಪ್ರಿನ್ಸಿಪಲ್ ಅಮೌಂಟು. ಅಂದರೆ ನಿಮ್ಮ ತಂದೆ ಅಥವಾ ತಾಯಿ ಯಾರೋ ಹತ್ರ ಒಂದು ಸರ್ಟೈನ್ ಅಮೌಂಟ್ನ ತೊಗೊಂಬಂದಿರ್ತಾರೆ. ಆ ಅಮೌಂಟು 10 ವರ್ಷಗಳಲ್ಲಿ 3 ಪಟ್ಟು ಜಾಸ್ತಿ ಆಗುತ್ತೆ, 3ರಷ್ಟು, 4ರಷ್ಟು ಜಾಸ್ತಿ ಆಗುತ್ತೆ. ಆಗ ಅದು ಎಷ್ಟು ಬಡ್ಡಿಯ ದರದಂತೆ, ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಜಾಸ್ತಿ ಆಗುತ್ತೆ ಅಂತೇಳಿ ನಾವು ಫೈಂಡ್ ಔಟ್ ಮಾಡಬೇಕು. ಈ ಥರ ಕ್ವಶನ್ಸ್ಗಳು ಬಂದಾಗ ಒಂದು ಫಾರ್ಮುಲಾ ಇದೆ, ವೆರಿ ಇಂಪಾರ್ಟೆಂಟು. ಲಾಸ್ಟು ಎಕ್ಸಾಮ್ಸ್ಗಳಲ್ಲಿ ತುಂಬ ಸಲ ರಿಪೀಟ್ ಆಗಿದೆ ಕ್ವಶನ್ಸು. ಆರ್ ರೇಟ್ ಆಫ್ ಇಂಟ್ರೆಸ್ಟ್ ಇಂಟು ಟೈಮ್ ಈಕ್ವಲ್ಸ್ x minus 1 into 100. Very important formula. R means rate of interest into time equals x minus 1 into 100. ಸೊ ನಮಗಿಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ನಾವು ಫೈಂಡ್ ಮಾಡಬೇಕಾಗಿರೋದೇ ರೇಟ್ ಆಫ್ ಇಂಟ್ರೆಸ್ಟ್. ಸೊ ರೇಟ್ ಆಫ್ ಇಂಟ್ರೆಸ್ಟು ನಾವು ಫೈಂಡ್ ಮಾಡ್ತಾ ಇದ್ದೀವಿ. ಟಿ ನೋಡಿ, ಆವಾಗ ನಾವು ರೈಟ್ ಸೈಡ್ ಇರೋದನ್ನ ಫಸ್ಟ್ ಆ್ಯಸ್ ಇಟ್ ಆಗೇ ಬರ್ಕೋತೀವಿ. x minus 1 into 100 ಬೈ ಇಲ್ಲಿ ಲೆಫ್ಟ್ ಸೈಡಲ್ಲಿರ್ತಕ್ಕಂಥ ಟಿ ರೈಟ್ ಸೈಡ್ಗೆ ಮೂವ್ ಆದರೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಸಿಂಬಲ್ ಇದೆ. ಮಲ್ಟಿಪ್ಲಿಕೇಶನ್ ಸಕ್ಸಸರ್ ಯಾವುದು ಅಂದರೆ ಡಿವಿಷನ್. ಅವಾಗ ಇಲ್ಲಿ ಮಲ್ಟಿಪ್ಲಿಕೇಶನ್ ಇರೋದು ಡಿವಿಷನ್ ಆಗುತ್ತೆ. ಆಗ ಟಿ ಡಿನಾಮಿನೇಟ್ರಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಎಕ್ಸ್ ವ್ಯಾಲ್ಯೂ. ಎಕ್ಸ್ ಅಂದರೆ ನಮಗೆ ಅಸಲು, ಪ್ರಿನ್ಸಿಪಲ್ ಅಮೌಂಟ್. ಕನ್ಫ್ಯೂಸ್ ಆಗಬಾರ್ದು. ಇಲ್ಲಿ ಎಕ್ಸ್ ಅಂದರೆ ಹೊಸ ವರ್ಡ್ ಅಂತ ಬಂದುಬಿಟ್ಟಿದೆ. ಇಲ್ಲಿ ಎಕ್ಸ್ ಅಂದರೆ ಪ್ರಿನ್ಸಿಪಲ್ ಅಮೌಂಟ್ ಎಕ್ಸ್.
ಸೊ ಎಕ್ಸ್ ಎಷ್ಟಿದೆ 3 ಪಟ್ಟು ಇದೆ, ಟ್ರಿಬಲ್. ಸೊ ಎಕ್ಸ್ 3, 3 ಮೈನಸ್ 1 ಇಂಟು 100 ಬೈ ಟೈಮ್ 10 ಇಯರ್. ಓಕೆ, ನೆಕ್ಸ್ಟ್ 3ನಲ್ಲಿ 2 ಲೆಸ್ ಮಾಡಬೇಕು. ಫಸ್ಟ್ ಬ್ರಾಕೆಟಲ್ಲಿರೋದು ಸಿಂಪ್ಲಿಫಿಕೇಶನ್ ಕ್ಲಾಸಲ್ಲಿ ನೀವು ಆಲ್ರೆಡಿ ಕಲ್ತಿದ್ದೀರಾ. 3 ಮೈನಸ್ 1, 3ನಲ್ಲಿ 1 ಲೆಸ್ ಮಾಡಿದ್ರೆ 2 ಇಂಟು 100 ಬೈ 10. ಸೊ ಈಗ ನಾನು ಆಲ್ರೆಡಿ ಲಾಸ್ಟ್ 2-3 ಎಕ್ಸಾಂಪಲ್ಸಲ್ಲಿ ಹೇಳ್ಕೊಟ್ಟಂಗೆ ನ್ಯೂಮರೇಟರ್ ಮತ್ತು ಡಿನಾಮಿನೇಟ್ರಲ್ಲಿ ಝೀರೋಸ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಇಲ್ಲಿ 0 ಕ್ಯಾನ್ಸಲ್, ಇಲ್ಲಿ 0 ಕ್ಯಾನ್ಸಲ್ ಆಯಿತು. ಸೊ ನ್ಯೂಮರೇಟ್ರಲ್ಲಿ 10 ಮತ್ತು 2 ಇದೆ, ಡಿನಾಮಿನೇಟ್ರಲ್ಲಿ 1 ಇದೆ. ಸೊ 1 ನಾವು ಡಿನಾಮಿನೇಟ್ರಲ್ಲಿ 1 ಇದ್ದಾಗ ಕನ್ಸಿಡರ್ ಮಾಡಬೇಡಿ. ಬೇರೆ ನಂಬರ್ಸ್ ಜೊತೆಗಿತ್ತು ಅಂದರೆ ಮಾತ್ರ ಕನ್ಸಿಡರ್ ಮಾಡಬೇಕು. ಓನ್ಲಿ 1 ಮಾತ್ರ ಡಿನಾಮಿನೇಟರ್ ಇತ್ತಂದರೆ ನಾವು ಕನ್ಸಿಡರ್ ಮಾಡಲ್ಲ. ಸೊ 2 ಇಂಟು 10 20, 2 10 20. ರೇಟ್ ಆಫ್ ಇಂಟ್ರೆಸ್ಟ್ ಆಗಿರೋದ್ರಿಂದ ನಾವು ಪರ್ಸೆಂಟೇಜ್ನ ಮೆನ್ಷನ್ ಮಾಡಬೇಕು. ಸೊ 20% ಬಂತು. ಇದೇ ರೀತಿ ಕ್ವಶನ್ಸು ಇಲ್ಲಿ ನಿಮಗೆ ಕನ್ಫ್ಯೂಸ್ ಮಾಡ್ತಾರೆ. ನೆಕ್ಸ್ಟು ಇಲ್ಲಿ 10 ಇಯರ್ಸ್ ಸೇಮ್ ಇರುತ್ತೆ, ನಿಮಗೆ ಟೈಮ್ ಫೈಂಡ್ ಮಾಡಬೇಕಾಗುತ್ತೆ. ಇಲ್ಲಿ 10 ಇಯರ್ಸ್ ತೆಗೆದುಬಿಡ್ತಾರೆ. 10 ಇಯರ್ಸ್ ತೆಗೆದುಬಿಟ್ಟು ಇಟ್ ಸೆಲ್ಫ್ ಇನ್ 20% ಪರ್ ಆನಮ್ ಅಂತ ಕೊಟ್ಟಿದ್ದಾರೆ. ಯಾವ ಬಡ್ಡಿ ದರದಂತೆ ಆಗಲಾಗ ಯಾವ ವರ್ಷದಲ್ಲಿ, ಎಷ್ಟು ವರ್ಷಕ್ಕೆ ಅಥವಾ ಎಷ್ಟು ವರ್ಷದಲ್ಲಿ ಮೊತ್ತವು ವಾರ್ಷಿಕ 20% ಬಡ್ಡಿ ದರದಂತೆ 20 ದರದಂತೆ 3 ಪಟ್ಟು ಹೆಚ್ಚಾಗುತ್ತದೆ ಅಂತ ಕೊಡ್ತಾರೆ. ಆಗ ಕೂಡ ನಾವು ಇಲ್ಲಿ ಪ್ರಿನ್ಸಿಪಲ್ ಇರಲ್ಲ, ಟೈಮು ನೋಡಿ. ಇಲ್ಲಿ ಲಾಸ್ಟ್ ಏನು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ನೋ ಅದೇ ರೀತಿ ಕ್ವಶನ್ಸೇ. ಇಲ್ಲಿ ಪ್ರಿನ್ಸಿಪಲ್ ಕೂಡ ಗೊತ್ತಿಲ್ಲ, ಟೈಮ್ ಕೂಡ ಗೊತ್ತಿಲ್ಲ. ಟೈಮ್ನ ಫೈಂಡ್ ಮಾಡಬೇಕು. ಯಾವ ವರ್ಷದಲ್ಲಿ, ಇಲ್ಲಿ ಅಟ್ ವಾಟ್ ಟೈಮ್ ಆಫ್ SI ನೋಡಿ. ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟು 20% ಇದೆ, SI ಕೂಡ ಗೊತ್ತಿಲ್ಲ ನಮಗೆ. ಸೊ ಸೇಮ್ ಫಾರ್ಮುಲಾನೇ R ಇಂಟು T ಈಕ್ವಲ್ಸ್ X ಮೈನಸ್ 1 ಬೈ 100. ಎರಡಕ್ಕೂ ಕೂಡ ಇದೇ ಫಾರ್ಮುಲಾ, ಬಟ್ ಚೇಂಜ್ ಆಗುತ್ತೆ. ಸೊ ಇಲ್ಲಿ ನಾವು ರೇಟ್ ಆಫ್ ಇಂಟ್ರೆಸ್ಟ್ ಫೈಂಡ್ ಮಾಡುವಾಗ ಟಿನ ಡಿನಾಮಿನೇಟ್ರಲ್ಲಿ ಬರ್ಕೋತಾ ಇದ್ವಿ. ಇಲ್ಲಿ ನಾವು ಟೈಮ್ನ ಫೈಂಡ್ ಮಾಡ್ತಾ ಇರೋದ್ರಿಂದ X ಮೈನಸ್ 1 ಇಂಟು 100 ಬೈ ನೋಡಿ, ಇಲ್ಲಿ ಇಂಟು ಮಲ್ಟಿಪ್ಲಿಕೇಶನ್ ಸಿಂಬಲ್ ಇರೋದ್ರಿಂದ ರೇಟ್ ಆಫ್ ಇಂಟ್ರೆಸ್ಟು ಡಿನಾಮಿನೇಟ್ರಲ್ಲಿ R ಆಗುತ್ತೆ. ಮಲ್ಟಿಪ್ಲಿಕೇಶನಲ್ಲಿ ಬರುತ್ತೆ, ಡಿನಾಮಿನೇಟ್ರು ಡಿವಿಷನಲ್ಲಿ ಮಲ್ಟಿಪ್ಲಿಕೇಶನ್ ಸಿಂಬಲ್ ಇರೋದು ಡಿನಾಮಿನೇಟ್ರಲ್ಲಿ ಡಿವಿಷನಲ್ಲಿ ಹೋಗುತ್ತೆ. ಸೊ ನೆಕ್ಸ್ಟ್ ನಾವು ಅಪ್ಲೈ ಮಾಡ್ತಾ ಇದ್ದೀನಿ. ಎಕ್ಸ್ ಮೀನ್ಸ್ 3, ತ್ರಿಬಲ್ 3 ಮೈನಸ್ 1 ಇಂಟು 100 ಬೈ ರೇಟ್ ಆಫ್ ಇಂಟ್ರೆಸ್ಟ್ 20%. ಸೊ 20. ನೆಕ್ಸ್ಟ್ 3 ಮೈನಸ್ 1 2 ಇಂಟು 100 ಬೈ 20. 0 ಕ್ಯಾನ್ಸಲ್, 0 ಕ್ಯಾನ್ಸಲ್, 2 1 ಜಾ 2 1 ಜಾ. ಸೊ ಇಲ್ಲಿ 10 ಬಂದಿದೆ. ನಾನು ಹೇಳಿದ್ದೀನಿ ಕಾಲ, ಟೈಮನ್ನು ನಾವು ಇಯರ್ಸಲ್ಲಿ ಮೆನ್ಷನ್ ಮಾಡ್ತೀವಿ, ವರ್ಷಗಳಲ್ಲಿ ಬರಿತೀವಿ. ಸೊ 10 ಬಂದಿದೆ. ಆನ್ಸರು 10 ವರ್ಷಗಳು ಅಥವಾ 10 ಇಯರ್ ಈಸ್ ದ ಆನ್ಸರ್. ಓಕೆ, ಇವತ್ತಿನ ಕ್ಲಾಸು ಸಿಂಪಲ್ ಇಂಟ್ರೆಸ್ಟಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಫೈಂಡ್ ಮಾಡ್ಬೋದು. ಪ್ರಿನ್ಸಿಪಲ್, ರೇಟ್ ಆಫ್ ಇಂಟ್ರೆಸ್ಟ್, ಟೈಮ್ ಮತ್ತು ನ್ಯೂ ಟೈಪ್ ಆಫ್ ಕ್ವಶನ್ಸ್ ಅರ್ಥ ಆಗಿದೆ ಅಂದ್ಕೋತೀನಿ. ಸೊ ಈ ಪ್ರಾಬ್ಲಮ್ಸ್ಗಳ ಮೇಲೆ ಇನ್ನೊಂದಷ್ಟು ಕ್ವಶನ್ಸ್ಗಳನ್ನ ನೀವು ಓನಾಗಿ ಹಾಕ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿ. ಯು ವಿಲ್ ಗೆಟ್ ದ 100% ಮಾರ್ಕ್ಸ್ ಇನ್ ದಿಸ್ ಚಾಪ್ಟರ್. ಓಕೆ, ವಿಡಿಯೋನ ವಾಚ್ ಮಾಡಿ. ನಾನು RV ನವೋದಯ ಕೋಚಿಂಗ್ ಸೆಂಟರ್ನ ಯೂಟ್ಯೂಬ್ ಲಿಂಕನ್ನು ಕ್ಲಿಕ್ ಮಾಡೋ ಮೂಲಕ ಸಬ್ಸ್ಕ್ರೈಬ್ ಆಗಿ, ಅಲ್ಲಿ ನೀವು ಹೊಸ ವಿಡಿಯೋಗಳು ನಿಮ್ಮಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ. ಓಕೆ, ಥ್ಯಾಂಕ್ ಯು.